Dear friends, I am one of the 65 lakh voters whose vote right has been deleted from Bangalore constituency after SIR. Nice joke, no? My friend, you can use your powers to deny few of the citizens the right to vote who may not elect you. But can you stop us bringing you down? Just asking. ನಾವು ಕೇಳ್ತಾ ಇದ್ದೀವಿ ಪ್ರಶ್ನೆಗಳನ್ನ. ಜಸ್ಟ್ ಆಸ್ಕಿಂಗ್ ಮಿಸ್ಟರ್ ಪ್ರಕಾಶ್ ರಾಜ್. ಚುನಾವಣಾ ಆಯೋಗದ ಅಧಿಕಾರಿ ರಾಜಕೀಯ ಪಕ್ಷದ ಪ್ರತಿನಿಧಿಗಳ ಜೊತೆ ತಮ್ಮ ಮನೆಗೆ ಬಂದಾಗ ತಾವು ಏನು ಮಾಡ್ತಾ ಇದ್ರಿ? ಕಳ್ಳೆಪುರಿ ತಿಂತಾ ಇದ್ರ? ಆಗ್ಲೇ ನೀವು ಸರಿಯಾದಂತಹ ದಾಖಲೆಗಳನ್ನ ಕೊಟ್ಟಿದ್ರೆ ಆಗ ನಿಮ್ಮ ಓಟು ಡಿಲೀಟ್ ಆಗ್ತಾ ಇತ್ತಾ? ಆಯ್ತು, ಈಗ ತಮ್ಮ ಹೆಸರು ಡಿಲೀಟ್ ಆಗಿಬಿಟ್ಟಿದೆ, ಎಲ್ಲಾ ಕಡೆ 4 ಕಡೆ ಅಂತಾನೆ ಇಟ್ಕೊಳ್ಳೋಣ. ಆಗ ಒಂದು ಕಡೆ ಸೇರಿಸ್ಲಿಕ್ಕೆ ತಾವು ಎನ್ಯುಮರೇಷನ್ ಫಾರ್ಮ್ನ ತೆಗೆದುಕೊಂಡು ಎನ್ಯುಮರೇಷನ್ ಫಾರ್ಮಲ್ಲಿ ತಾವು ತಮ್ಮ ಮನೆಯವರು ಅವರ ಹೆಸರುಗಳೆಲ್ಲ ಬರೆದು ಕೊಟ್ರೆ ಯಾಕೆ ಸೇರಿಸೋದಿಲ್ಲ? ಭಾರತೀಯ ಚುನಾವಣಾ ಆಯೋಗ ಏನಿದೆ, ಭಾರತ ಸಂವಿಧಾನದ ಪ್ರಕಾರ 382 ಮತ್ತು 383ನೇ ಕಾನ್ಸ್ಟಿಟ್ಯೂಷನ್ನ ಪ್ರಾವಿಷನ್ಸ್ ಪ್ರಕಾರ ಒಬ್ಬರಿಗೆ 1 ವೋಟ್ ಅಂತ ನಿರ್ದೇಶನ ಕೊಟ್ಟಿದೆ. ಆದ್ರೆ ಅನೇಕ ಜನ ದುಷ್ಕೃತ್ಯಗಳನ್ನು ಮಾಡಲಿಕ್ಕೆ ಮಲ್ಟಿಪಲ್ ಕಡೆ ವೋಟ್ಗಳನ್ನ ಇಟ್ಕೊಂಡಿರ್ತಕ್ಕಂಥವನ್ನ ಕಂಡಿದೆ. ಹಾಗೆ ಪ್ರಕಾಶ್ ರಾಜ್ದು ಸಹ 4 ಕಡೆ ವೋಟ್ ಇತ್ತು ಅಂತಕ್ಕಂತಹ ಮಾಹಿತಿ ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದೆ. ಅದಕ್ಕೆ ಯಾವುದೇ ರೀತಿ ಕ್ಲಾರಿಫಿಕೇಶನ್ನ ಮಿಸ್ಟರ್ ಪ್ರಕಾಶ್ ರಾಜ್ ಅವರು ಕೊಟ್ಟಿಲ್ಲ. ಭಾರತೀಯ ಚುನಾವಣಾ ಆಯೋಗ SIR ನ ಮಾಡತಕ್ಕಂತಹ ಪ್ರೋಸೆಸ್ನ ಭಾರತದಲ್ಲಿ 10ನೇ ಬಾರಿ ಕೈಗೊಂಡಿದೆ. 10ನೇ ಬಾರಿ. ಇದರಲ್ಲಿ ಗುಜರಾತ್ನಲ್ಲಿ ತತ್ಸುಮಾರು 14.5% ವೋಟ್ ಡಿಲೀಟ್ ಆಗಿರ್ತಕ್ಕಂತಹದ್ದು, ಉತ್ತರ ಪ್ರದೇಶದಲ್ಲಿ ತತ್ಸುಮಾರು 11% ವೋಟ್ ಡಿಲೀಟ್ ಆಗಿರ್ತಕ್ಕಂತಹದ್ದು, ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲನೂ ಸಹ ವೋಟು ಡಿಲೀಟ್ ಆಗಿದೆ. ವೋಟು ಡಿಲೀಟ್ ಆಗಲಿಕ್ಕೆ ಅನೇಕ ಕಾರಣಗಳು, ಅಂದ್ರೆ ಸತ್ತೋಗಿರ್ತಕ್ಕಂತಹವರು, ಅಥವಾ ಒಂದು ಅಡ್ರೆಸ್ ಇಂದ ಇನ್ನೊಂದು ಅಡ್ರೆಸ್ಗೆ ಶಿಫ್ಟ್ ಆಗಿರ್ತಕ್ಕಂತಹವರು, ಅಥವಾ ಯಾರಾದ್ರೂ ಮಲ್ಟಿಪಲ್ ಕಡೆ ವೋಟ್ಸ್ ಇಟ್ಕೊಂಡಿರ್ತಕ್ಕಂತಹವರು, ಅಥವಾ ವಿದೇಶಿಯರು. 65 ಲಕ್ಷ ಜನ ಯಾರ್ದು ವೋಟ್ ಡಿಲೀಟ್ ಆಗಿದೆ ಅದರಲ್ಲಿ ನೀವೊಬ್ಬರೇ ಅಲ್ಲ, ಅನೇಕ ಜನ ತೀರ್ಕೊಂಡಿರ್ತಾರೆ, ಅನೇಕ ಜನ ಮಲ್ಟಿಪಲ್ ಕಡೆ ವೋಟ್ಸ್ ಇದೆ. ಯಾರ್ದು ಪರ್ಪಸ್ಫುಲ್ ಆಗಿ ವೋಟ್ ನ ಡಿಲೀಟ್ ಮಾಡಿದ್ದಾರೆ ಅಂತಕ್ಕಂತಹ ಯಾವುದೇ ನಿರ್ದೇಶನಗಳನ್ನ ಇಡೀ ಭಾರತದ ಅನೇಕ ರಾಜ್ಯಗಳಲ್ಲಿ ಕಂಡಿಲ್ಲ. ಯಾವುದೋ ಒಂದು ಟ್ರೈಬು, ಬಾಂಗ್ಲಾದೇಶದಿಂದ ಬಂದಂತಹ ಒಂದು ಟ್ರೈಬ್ದು ಡಿಲೀಟ್ ಆಗಿದೆ ಅಂತಕ್ಕಂತಹದ್ದು, ಅದು ಆ ರಾಜ್ಯದಲ್ಲಿ ಚುನಾವಣಾ ಆಯೋಗಕ್ಕೆ ಮತ್ತು ಕೋರ್ಟ್ ಅಲ್ಲಿ ಕೇಸ್ ಇರ್ತಕ್ಕಂತಹದ್ದು. ಆದ್ರೆ ಈಗ ಪ್ರಕಾಶ್ ರಾಜ್ ಅವರು ಪರ್ಪಸ್ಫುಲಿ ಡಿಲೀಟ್ ಮಾಡಿರ್ತಕ್ಕಂತಹದ್ದು ಅಂತ ಏನ್ ಹೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇದೀವಿ ಪ್ರಶ್ನೆ. ಜಸ್ಟ್ ಆಸ್ಕಿಂಗ್ ಮಿಸ್ಟರ್ ಪ್ರಕಾಶ್ ರಾಜ್, ನೀವು ಚುನಾವಣೆ ಆಯೋಗ ಅಧಿಕಾರಿ ಮತ್ತು BLA ಏನಿದ್ದಾರೆ ಪಕ್ಷಗಳ ಏಜೆಂಟ್ಗಳು ಬಂದಾಗ ತಾವು ಏನು ಮಾಡ್ತಾ ಇದ್ರಿ, ಎಲ್ಲಿದ್ರಿ, ಯಾರ ಮನೆಯಲ್ಲಿದ್ರಿ, ಸ್ವಲ್ಪ ಸ್ಪಷ್ಟನೆ ಮಾಡಿ ಹೇಳಿ. ನಾವು ಸಹ ಜಸ್ಟ್ ಆಸ್ಕಿಂಗ್. ಧನ್ಯವಾದ.